ನಮಸ್ಕಾರ. ಡಾಕ್ಟರ್ ಕಲಬುರ್ಗಿಯವರ ಸಂದರ್ಶನದ ಇನ್ನೆರಡು ಅಂಶಗಳಿಗೆ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ನೀಡಬೇಕಂತ ಅನ್ನಿಸ್ತು. ಅವರು ಈ ದಾಸೋಹದ ಬಗ್ಗೆ ಮಾತಾಡ್ತಾ ಅವ್ರು ಏನು ಹೇಳ್ತಾರೆ ಅಂದರೆ, ದಾಸೋಹ ಒಂದು ವಿನಿಮಯ ಕ್ರಿಯೆ ಅಂತ ಹೇಳ್ತಾ, ಅಲ್ಲಿ ಮನೆಯೊಳಗೆ ಕೊಡುಕೊಳೆ ಅಂತೇಳಿ ನಾನು ನಿನಗೆ ಕೊಡೋದು ನೀನು ನನಗೆ ತಗೊಳ್ಳೋದು ಅಂತ ಹೀಗೆ ಒಂದು ಅಸಂಬದ್ಧ ಅರ್ಥ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ. ಅದು ನನಗೆ ಸರಿ ಅನ್ನಿಸಲಿಲ್ಲ. ದಾಸೋಹ ಒಂದು ವಿನಿಮಯ ಕ್ರಿಯೆ ಆಗಲಿಕ್ಕೆ ಅದು ಸಾಧ್ಯವೇ ಇಲ್ಲ. ಅದು ಯಾಕಂದರೆ ದಾಸೋಹ ಮಾಡ್ತಕ್ಕಂಥ ಒಬ್ಬ ದಾಸೋಹಿ ಅವನು ಒಂದು ಪಾರಮಾರ್ಥಿಕ ಲಾಭ ಅಥವಾ ಪಾರಮಾರ್ಥಿಕವಾದ ಒಂದು ಪ್ರಯೋಜನವನ್ನು ತನ್ನ ಮನಸ್ಸಿನಲ್ಲಿಟ್ಕೊಂಡು, ಇದರಿಂದ ನನಗೆ ಪುಣ್ಯ ಬರ್ತೈತೆ ಅಥವಾ ಇದರಿಂದ ನನಗೆ ಸದ್ಗತಿ ದೊರೀತತಿ, ಇದರಿಂದ ನನಗೆ ಒಳ್ಳೆಯದಾಗ್ತತೆ ಅನ್ನುವ ಭಾವನೆಯಿಂದ ಅವನು ಜಂಗಮ ದಾಸೋಹವನ್ನು, ಜಂಗಮಕ್ಕೆ ತ್ರಿವಿಧ ಸೇವೆಯನ್ನು ಮಾಡ್ತಾನೆ. ಅವನು ಅಲ್ಲಿ ವಾಪಸ್ ಅವನು ಪಡ್ಕೊಳ್ಳೋದು ಏನಿಲ್ಲ. ಅದು ಗುರುಕರುಣೆ ಅಥವಾ ಅದು ಜಂಗಮ ಕರುಣೆ ಅಥವಾ ಅದು ಶಿವಕರುಣೆ ಅವನಿಗೆ ವಾಪಸ್ ಬರ್ತಕ್ಕಂಥದ್ದು. ಅದನ್ನು ನಾವು ಮನೆಯೊಳಗಿನ ಕೊಡುಕೊಳೆಗೆ ಅದನ್ನು ವಿವರಿಸಿ ಹೇಳ್ತಕ್ಕಂಥದ್ದು ಅದು ತೀರಾ ಅಸಂಬದ್ಧ ಅಂತ ನನಗೆ ಅನ್ನಿಸ್ತದೆ. ಅವರು ಪಾರ್ಟ್ 2 ವಿಡಿಯೋ 2ರಲ್ಲಿ ಈ ಅಂಶವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾರೆ, ದಾನ ಎಂದರೆ ಕೊಡುವವನ ಹಕ್ಕು ಇರುತ್ತದೆ ಅಂತ ಹೇಳಿದ್ದಾರೆ. ಇದು ತಪ್ಪು ವ್ಯಾಖ್ಯಾನ ಅಂತ ನನಗೆ ಅನ್ನಿಸ್ತದೆ. ಅದು ಯಾಕೆಂದರೆ ದಾನ ಕೊಟ್ಟ ಮೇಲೆ ಅಲ್ಲಿ ಕೊಟ್ಟವನ ಹಕ್ಕು ಏನಿರಲ್ಲ, ಪಡೆದುಕೊಂಡವನ ಹಕ್ಕು ಅಲ್ಲಿ ಸ್ಥಾಪಿತವಾಗ್ತದೆ. ಕೊಡುವವನು ತನ್ನ ಹಕ್ಕನ್ನು ಕಳ್ಕೊಳ್ತಾನೆ, ಅದೇ ದಾನ. ನಾನು ಯಾರಿಗಾದರೂ ಏನಾದರೂ ನನ್ನ ಮನೆಯನ್ನು, ನನ್ನ ಹೊಲವನ್ನು, ನನ್ನ ಮತ್ತೊಂದನ್ನು ನಾನು ದಾನ ಕೊಟ್ಬಿಟ್ಟೆ ಅಂದರೆ ಅಲ್ಲಿ ನನ್ನ ಹಕ್ಕು ಹೋಯ್ತದು. ನನ್ನ ಋಣ ಅವನ ಮೇಲೆ ಇರಲ್ಲ, ನಾನು ಕೊಟ್ಟದ್ದು ದಾನ. ಅದಕ್ಕೆ ದಾನ ಅಂದರೆ ಕನ್ಯಾದಾನದಿಂದ ಅದು ದಾನ ಕೊಡೋದು ಅಂತ. ಆದ್ದರಿಂದ ದಾನದ ಪರಿಕಲ್ಪನೆಯಲ್ಲಿ, ದಾನದ ಕ್ರಿಯೆಯಲ್ಲಿ ಕೊಡುವವನ ಅಂದರೆ ದಾನಿಯ ಹಕ್ಕು ನಷ್ಟವಾಗುತ್ತದೆಯೇ ಹೊರತು ಪಡೆದುಕೊಂಡವನ ಮೇಲೆ ಕೊಟ್ಟವನ ಹಕ್ಕು, ಅಧಿಕಾರ ಅಲ್ಲಿ ಸ್ಥಾಪಿತವಾಗುವುದಿಲ್ಲ. ಇದನ್ನು ಕಲಬುರ್ಗಿಯವರು ತಪ್ಪಾಗಿ ಅರ್ಥೈಸಿದ್ದಾರೆ ಅಂತ ನನಗನ್ನಿಸ್ತದೆ. ಅದಲ್ಲದೆ ದಾನ ಶೋಷಣೆಯ ಸಾಧನ ಅಂತ ಮತ್ತೊಂದು ವಿಚಾರವನ್ನು ಅವರು ಪ್ರಸ್ತಾಪಿಸ್ತಾರೆ. ಅಂದರೆ ಪುರೋಹಿತರು ನೀನು ದಾನ ಮಾಡಿದರೆ ಇಂತಿಂಥದೆಲ್ಲ ನೀನು ಪಡ್ಕೊಳ್ತೀಯ ಅಂತ ಹೇಳಿ ಅವರನ್ನು ನಂಬಿಸಿ, ದಾನಿಗಳಿಗೆ ನಂಬಿಸಿ ಅವರಿಂದ ತಾವು ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದರು. ಹಾಗಾಗಿ ಅದು ಭೂಮಿ ದಾನ ಇರ್ಬೋದು, ಕನ್ಯಾದಾನ ಇರ್ಬೋದು, ಮತ್ತೊಂದು ಹೊನ್ನು ವಸ್ತ್ರ ಮತ್ತು ಯಾವುದಾದ್ರೂ ಇರ್ಬೋದು. ಅದು ಈ ಎಲ್ಲ ದಾನ ಕ್ರಿಯೆಗಳು ಒಂದು ಪುರೋಹಿತಶಾಹಿಯ ಶೋಷಣೆಯ ಸಾಧನಗಳು ಅನ್ನೋದು ಒಂದು ತೀರ್ಮಾನ. ಮತ್ತು ಹಾಗಾದರೆ ದಾಸೋಹ ಏನು? ದಾಸೋಹವೂ ಕೂಡ ಒಂದು ಶೋಷಣೆಯ ಸಾಧನವೇ ಹೊರತು ಬೇರೆ ಏನೂ ಅಲ್ಲ. ಆದ್ದರಿಂದ ಪರಿಣಾಮದ ದೃಷ್ಟಿಯಿಂದ ದಾನ ಮತ್ತು ದಾಸೋಹ ಎರಡೂ ಒಂದೇ. ಇಲ್ಲಿ ದಾನದಿಂದ ಮುಕ್ತಿ, ಸದ್ಗತಿ, ಒಳ್ಳೆಯದು, ಪುಣ್ಯ ಇತ್ಯಾದಿ ಕಲ್ಪನೆಗಳು ದಾನದ ಸುತ್ತ ಇದ್ದರೆ, ಇಲ್ಲಿ ಐಕ್ಯದ ಕಲ್ಪನೆ ಇದೆ. ಅಂದರೆ ನಾನು ಜಂಗಮ ದಾಸೋಹವನ್ನು ಮಾಡುವುದರ ಮುಖಾಂತರ ನಾನು ಐಕ್ಯವನ್ನು, ಅಂದರೆ ಜನರು ಕೇವಲ ಲಿಂಗ ಪೂಜೆಗೆ ಮೀಸಲಾಗಿಬಿಟ್ರೆ ಜಂಗಮ ಸೇವೆಯನ್ನು ಮಾಡುವವರು ಯಾರು ಅಂತ ಬಸವಣ್ಣನ ಮುಂದೆ ಈ ಪ್ರಶ್ನೆ ಎದ್ದಿರಬಹುದು. ಹಾಗಾಗಿ ಜಂಗಮ ಭಕ್ತನಾದ ಬಸವಣ್ಣ ಭಕ್ತರನ್ನು ಕೇವಲ ಲಿಂಗ ಪೂಜೆಗೆ ನಿಲ್ಲಿಸಿದರೆ ಜಂಗಮ ಅನಾಥನಾಗ್ತಾನೆ. ಆ ಕಾರಣಕ್ಕಾಗಿ ಜಂಗಮ ದಾಸೋಹ ಅಂತ ಅದನ್ನು ಮುಂದಕ್ಕೆ ತಗೊಂಡು, ಆದರೆ ಜಂಗಮ ದಾಸೋಹ ಅದು ತನ್ನ ಅತಿರೇಕವನ್ನು ಕೂಡ ತಲುಪ್ತದೆ. ಜಂಗಮ ದಾಸೋಹ ಅತಿರೇಕವನ್ನು ತಲುಪ್ತು. ಎಷ್ಟು ಅತಿರೇಕ ಅಂತ ಹೇಳಿದರೆ, ಜಂಗಮ ಮನೆಗೆ ಬಂದು ಅವನು ಹೊನ್ನು ಬೇಡಲಿ, ವಸ್ತ್ರ ಬೇಡಲಿ, ಕನ್ನಿಕೆ ಬೇಡಲಿ, ಏನು ಬೇಡಿದರೂ ಕೊಡಬೇಕು. ಅವನದನ್ನು ಬೇಡಿಯಾನು ಎನ್ನುವಂಥ ಅಂಜಿಕೆ ಅಳುಕು ಭಕ್ತನಿಗೆ ಯಾವ ಕಾರಣಕ್ಕೂ ಇರಕೂಡದು. ಅಷ್ಟೇ ಅಲ್ಲ, ಬೇಡಿಸಿಕೊಳ್ಳಬಾರದು ಭಕ್ತ, ಬೇಡಬಾರದು ಜಂಗಮ. ನೋಡಿ, ಇಂಥ ಮಾತುಗಳು ಬರ್ತವೆ. ಬೇಡಿಸಿಕೊಳ್ಳಬಾರದು ಭಕ್ತ ಅಂದರೆ ಭಕ್ತ ಜಂಗಮ ಬಂದು ಬೇಡೋದಕ್ಕಿಂತ ಮುಂಚೆನೇ ಕೊಟ್ಬಿಡ್ಬೇಕು ಅವನು. ಅದೇ ರೀತಿ ಅವನು ಕಾಡಿ ಬೇಡಬಾರದು. ಅವನಿಗೊಂದು ಸಣ್ಣ ಮಾತು ಹೇಳ್ತಾರೆ, ಕಿವಿ ಮಾತು, ಯಾರು ಜಂಗಮನಿಗೆ, ನೀನು ಕಾಡಿ ಬೇಡುವವನು ಜಂಗಮನಲ್ಲ, ಬೇಡಿಸಿಕೊಳ್ಳುವಾತ ಭಕ್ತನಲ್ಲ. ಮತ್ತು ಸರಿ, ಇನ್ನೂ ಭಕ್ತನಿಗೆ ಮುಂದೆ ಹೋಗಿ ಮತ್ತೆ ಹೇಳ್ತಕ್ಕಂಥ ಮಾತುಗಳು ಏನಿವೆ ಅಂತ ಹೇಳಿದರೆ, ಮಾಡುವಂಥ ಜಂಗಮ ತಾನು ಮಾಡಿದ ಮೇಲೆ, ಜಂಗಮಕ್ಕೆ
ಆ ತ್ರಿವಿಧ ದಾಸೋಹಗಳನ್ನು ಮಾಡಿದ ಮೇಲೆ ನಾನು ಮಾಡಿದೆ ಅಂತ ಅವನು ಮನಸ್ಸಿನಲ್ಲಿಯೂ ಕೂಡ ಕಲ್ಪಿಸಿಕೊಳ್ಳಬಾರದು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನೋಡಿ, ಈ ಥರದ ಒಂದು ಮಾತುಗಳನ್ನು ಭಕ್ತನಿಗೆ ಹೇಳಿ ಭಕ್ತ ಮಾಡಿದರೂ ಕೂಡ ನಾನು ಮಾಡಿದೆ ಅನ್ನುವಂಥ ಒಂದು ನೆನಹನ್ನು ಕೂಡ ಅವನ ಮನಸ್ಸಿನಲ್ಲಿ ಮಾಡಿಕೊಳ್ಳದಂತೆ ಅವನ ಮನಸ್ಸಿಗೆ ಬೀಗ ಆಗ್ತಾರೆ ಯಾರು? ಶರಣರು. ಆದ್ದರಿಂದ ಇಲ್ಲಿ ಜಂಗಮ ದಾಸೋಹವೂ ಕೂಡ ಶೋಷಣೆಯ ಆಯಾಮವನ್ನು ಹೊಂದಿದೆ. ಅದರ ಎಲ್ಲ ತತ್ವಗಳನ್ನು ಕೂಡ ಶರಣರು ನೀತಿಗಳನ್ನು ಭಕ್ತರಿಗೆ ಬೋಧಿಸಿದ್ದಾರೆ ಅನ್ನೋದರಲ್ಲಿ ಯಾವ ಅನುಮಾನ ಇಲ್ಲ. ಆದ್ದರಿಂದ ಕಲಬುರ್ಗಿಯವರು ದಾನ ಮತ್ತು ದಾಸೋಹ ಇವೆರಡರ ನಡುವೆ ಭೇದವನ್ನು ಮಾಡ್ತಕ್ಕಂಥದ್ದು ಇದು ಸುಮ್ಮನೆ ಅದರ ವಿರುದ್ಧ ಇದನ್ನು ಎತ್ತಿಡಿಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಪರಿಣಾಮದ ದೃಷ್ಟಿಯಿಂದ ಅವೆರಡು ಒಂದೇ ಅವು. ಅಲ್ಲಿ ಬ್ರಾಹ್ಮಣ ಪುರೋಹಿತಶಾಹಿ ದಾನ ತಿಂತಾನೆ ಅಥವಾ ದಾನ ತತ್ವದ ಪ್ರತಿಪಾದನೆ ಬ್ರಾಹ್ಮಣ ಪುರೋಹಿತಶಾಹಿಗೆ ಸಂಬಂಧಪಟ್ಟಿದ್ದರೆ ದಾಸೋಹದ ಪ್ರತಿಪಾದನೆ ಶರಣತತ್ವಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿ ಶರಣತತ್ವದಲ್ಲಿ ಲಿಂಗಾಯತ ಭಕ್ತನು ದಾಸೋಹದ ಶೋಷಣೆಗೆ ಒಳಗಾದರೆ ಅಲ್ಲಿ ಅಖಂಡ ಸಮಾಜ ದಾನದ ಶೋಷಣೆಗೆ ಒಳಗಾಗ್ತದೆ. ಇಷ್ಟು ಬಿಟ್ಟರೆ ಪರಿಣಾಮದ ದೃಷ್ಟಿಯಿಂದ ಎರಡೂ ಕೂಡ ಒಂದೇ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಅನಿವಾರ್ಯವಾಗಿ ನಾನು ಸ್ಪಷ್ಟಪಡಿಸಬೇಕಾಗ್ತದೆ. ಇನ್ನು ಅವರು ಶರಣ ಅನ್ನೋ ವಿಚಾರಕ್ಕೆ ಹೋಗ್ತಾರೆ. ಶರಣ ಅಂದರೆ ಸಮಾಜಕ್ಕೆ ಶರಣ ಆಗುವುದು ಅಂತ. ಇದಾಗಲೇ ನಾನು ಹೇಳಿದೆ, ಸಮಾಜಕ್ಕೆ ಶರಣಾಗೋದು, ಶರಣ ಮತ್ತು ಐಕ್ಯ. ಶರಣರೇ ಅಂದರೆ ಯಾರು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಸಮಾಜಕ್ಕೆ ಶರಣ ಆಗುವುದು ಅಂತ. ಇದು ನನಗೆ ಎಲ್ಲದನ್ನು ಕೂಡ ಸಾಮಾಜೀಕರಣಗೊಳಿಸುವ ಒಂದು ಉಮೇದಿನಲ್ಲಿ ಈ ರೀತಿ ಅವರ ಅರ್ಥ ಪಲ್ಲಟ ಮಾಡ್ತಾ ಹೋಗ್ತಾರೆ ವಿನಃ ಜಂಗಮ, ಶರಣ ಇವರೆಲ್ಲರೂ ಅಭಿನ್ನ. ಆ ಒಂದು ಭಕ್ತನ ನಡವಳಿಕೆಯ ಒಂದು ನಿರ್ದಿಷ್ಟ ಸ್ಥಿತಿಯನ್ನು ಈ ಪರಿಕಲ್ಪನೆಗಳು ಅಂದರೆ ಇದು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥವು ಭಕ್ತನ ಒಂದು ನಿರ್ದಿಷ್ಟ ನಡವಳಿಕೆಗಳ ಸ್ಥಿತಿಯನ್ನು ಅವು ವ್ಯಾಖ್ಯಾನಿಸ್ತವೆ ಅಥವಾ ನಿರ್ವಚಿಸ್ತವೆ. ಅಲ್ಲೂ ಕೂಡ ಕೆಲವು ಗೋಚರಗಳಿವೆ. ಇದನ್ನು ನಿಖರವಾಗಿ ಹಿಂಗೆ ಅಂತ ಹೇಳಕ್ಕೆ ಬರಲಾರ್ದಂಥ ಸ್ಥಿತಿಗಳಿವೆ. ಅದನ್ನು ಬಿಟ್ಟರೆ ಇಲ್ಲಿ ಸಮಾಜಕ್ಕೆ ಶರಣಾಗೋದು, ಸಮಾಜಕ್ಕೆ ಮಾಡೋದು ಇದೆಲ್ಲ ಸರಿಯಲ್ಲ. ಆಮೇಲೆ ಅವರು ಕಲಬುರ್ಗಿಯವರು ಇನ್ನೂ ಒಂದು ಕಡೆ ಅವರು ಒಂದು ಲೇಖನವನ್ನು ಬರೆದಿದ್ದಾರೆ ಮತ್ತು ಈ ಸಂದರ್ಶನದಲ್ಲಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅವರು ಏನಂದರೆ ಷಟ್ಸ್ಥಳಗಳನ್ನು ನಾವು ಪುನರ್ರಚಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದು ಪುನರ್ರಚಿಸಬೇಕು ಅನ್ನೋದ್ರ ಅವ್ರ ಉದ್ದೇಶ ಏನಂದರೆ ಎಲ್ಲದರಲ್ಲೂ ಕೂಡ ಸಮಾಜವಾದದ ಒಂದು ಛಾಪನ್ನು ಅದಕ್ಕೆ ಒತ್ತಿ ಬಿಡಬೇಕು ಅಂತ. ಅಂದರೆ ಐಕ್ಯ ಅಂದರೆ ಅದು ಸಮಾಜ ಸೇವೆಯೇ ಐಕ್ಯ ಸ್ಥಳ ಅಂತ ಹೇಳಬೇಕು ಅಂತ. ಅದರಿಂದ ಅವರು ಹೇಳ್ತಾರೆ ಸಾಮಾಜೀಕರಣ ಅಂತ ಹೇಳ್ತಾರೆ. ಅದಕ್ಕೆ ನಾನು ಬೇರೊಂದು ಕಡೆ ನಾನು ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ, ಆದರೂ ಈ ಸಂದರ್ಭದಲ್ಲಿ ಹೇಳ್ತೇನೆ. ಏನಂತಂದರೆ ಐಕ್ಯ ಸ್ಥಳವನ್ನು ಡಾಕ್ಟರ್ ಕಲಬುರ್ಗಿಯವರು ಪರಿಭಾವಿಸಿದಂತೆ ಸಾಮಾಜೀಕರಣ ಅನ್ನೋದಕ್ಕಿಂತ ಅದನ್ನು ವಿಶ್ವೀಕರಣ ಅಂದರೆ ಅದಕ್ಕಿನ್ನೂ ಹೆಚ್ಚಿನ ಅರ್ಥ ಬರ್ತದೆ ಅಂತ ನನ್ನ ಉತ್ತರ. ಯಾಕೆ ಅಂದರೆ ಸಮಾಜಕ್ಕೆ, ಈ ಮನುಷ್ಯ ಸಮಾಜಕ್ಕೆ ಎಲ್ಲೇ ಇದೆ, ಸೀಮೆ ಇದೆ, ವರ್ಗವರ್ಣದ ತರತಮವಿದೆ, ಇದೆಲ್ಲ ಇದೆ. ಇಲ್ಲಿ ಯಾವ ಕಾರಣಕ್ಕೂ ಒಂದು ದೊಡ್ಡ ದೈವತ್ವದ ಅರ್ಥ, ಸಮಾನತೆಯ ಅರ್ಥ ಇಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಣುರೇಣು ತೃಣಕಾಷ್ಟಗಳಲ್ಲಿ ಆತ್ಮನಿದ್ದಾನೆ, ಪರಮಾತ್ಮನಿದ್ದಾನೆ ಅನ್ನುವಂಥ ಸಂದೇಶ ಏನಿದೆಯಲ್ಲ ಅದು ವಿಶ್ವೀಕರಣದ ಸಂದೇಶ ಅಥವಾ ಬ್ರಹ್ಮಾಂಡೀಕರಣದ ಸಂದೇಶ. ಅಂದ್ರದೇ ಈ ಪ್ರಪಂಚದ ಅದು ಕ್ಷುದ್ರ ಜೀವಿ ಇರಲಿ, ಶ್ರೇಷ್ಠ ಜೀವಿ ಇರಲಿ, ಆತ್ಮಸ್ವರೂಪಿಗಳಾಗಿ ಅವರೆಲ್ಲರೂ ಒಂದೇ. ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅನ್ನುವಂಥ ಮಾತು. ಅಂದರೆ ಸತ್ಯ ಒಂದೇ, ಆದರೆ ಅದನ್ನು ವಿಪ್ರನು ಬೇರೆ ಬೇರೆ ಅಂತ ಹೇಳ್ತಾನೆ. ಅವನು ಆತ್ಮ ಒಂದೇ ಆಗಿದ್ದರೂ ರೂಪನಾಮಗಳಲ್ಲಿ ಅವನು ಬೇರೆಯಾಗಿದ್ದಾನೆ ಅನ್ನುವಂಥ ಉಪನಿಷತ್ ಪ್ರತಿಪಾದಿತ ತತ್ವ ಏನಿದೆಯಲ್ಲ ಇದಕ್ಕಿಂತ ಹೆಚ್ಚು ಉದಾತ್ತವಾದದ್ದು. ಯಾಕಂದರೆ ಒಂದು ಗಿಡ, ಮರ, ಸಸ್ಯ, ಬಳ್ಳಿ ಅಥವಾ ಖಗ, ಮೃಗ ಎಲ್ಲವೂ ಕೂಡ ಆತ್ಮ ಸ್ವರೂಪದಲ್ಲಿ ಒಂದೇ ಅವು. ಇಂಥ ಒಂದು ಸದ್ಭಾವನೆ ಬಂದರೆ ಯಾವ ಮನುಷ್ಯನೂ ಕೂಡ ಪ್ರಾಣಿ ಕೊಲ್ಲಲ್ಲ, ಯಾವ ಮನುಷ್ಯನೂ ಕೂಡ ಪರಿಸರವನ್ನು ನಾಶ ಮಾಡಲ್ಲ. ಆದರೆ ಸಾಮಾಜೀಕರಣ ಈ ವಿಶ್ವೀಕರಣದ ಮುಂದೆ ಬಹಳ ಕುಬ್ಜವಾದ್ದು, ಭಾಳ ಸೀಮಿತವಾದ್ದು ಅಂತ ಹೇಳ್ತಾ ಕಲಬುರ್ಗಿಯವರ ಈ ಸಲಹೆ ಏನಿದೆಯಲ್ಲ ಇದನ್ನು ನಾನು ವಿನಮ್ರವಾಗಿ ತಳ್ಳಿ ಹಾಕ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.